ಡಿಕೆಶಿ ಸಚಿವ ಡಿಕೆಶಿ ಮನೆ ಮತ್ತು ಕಚೇರಿ ಮೇಲೆ ಐಟಿ ದಾಳಿಗೆ ಆಕ್ರೋಶ ವ್ಯಕ್ತಪಡಿಸಿ ಈಗ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆಗಳಾಗ್ತಾ ಇವೆ. ಪ್ರಮುಖವಾಗಿ ಈಗ ಬೆಂಗಳೂರಿನ ಸದಾಶಿವನಗರದಲ್ಲಿ ಪ್ರತಿಭಟನೆ ಆಗಿತ್ತು. ಈಗ ಐಟಿ ಕಚೇರಿಗೆ ನುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರು ಈಗ ದಾಳಿಯನ್ನ ಪ್ರಮುಖವಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರಿನ ಅತ್ತಾವರದಲ್ಲಿರುವಂತಹ ಐಟಿ ಇಲಾಖೆ ಕಚೇರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ದಾಳಿ ನುಗ್ಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಐಟಿ ಇಲಾಖೆ ಕಚೇರಿ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ ಸದಾಶಿವನಗರದಲ್ಲಿ ಏನು ಕಂಡು ಬಂದಿತ್ತು ಅಂತ ದೃಶ್ಯ ಈಗ ಮಂಗಳೂರಿನಲ್ಲೂ ಕೂಡ ಕಂಡು ಬರ್ತಾ ಇದೆ. ಐಟಿ ಇಲಾಖೆ ಕಚೇರಿ ಬಾಗಿಲಿನ ಗಾಜುಗಳು ಇದರಿಂದ ಪುಡಿಪುಡಿಯಾಗಿವೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಡಿಕೆಶಿ ಮನೆ ಕಚೇರಿ ಮೇಲೆ ಐಟಿ ದಾಳಿಗೆ ತೀವ್ರವಾದಂತಹ ಆಕ್ರೋಶ ಈಗ ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವ್ಯಕ್ತವಾಗ್ತಾ ಇದೆ. ಐಟಿ ಕಚೇರಿಗೆ ನುಗ್ಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಈಗ ದಾಂಧಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಮಂಗಳೂರಿನಿಂದ ರಿಪೋರ್ಟ್ ಆಗ್ತಾ ಇದೆ. ಮಂಗಳೂರಿನ ಅತ್ತಾವರದಲ್ಲಿರುವಂತಹ ಐಟಿ ಇಲಾಖೆ ಕಚೇರಿ ಮೇಲೆ ದಾಳಿ ಮಾಡಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಕಚೇರಿಯ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ಐಟಿ ಇಲಾಖೆ ಕಚೇರಿ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗ ಇಲಾಖೆ ಕಚೇರಿಯ ಬಾಗಿಲಿನ ಗಾಜುಗಳು ಕೂಡ ಈ ದಾಂಧಲೆಯಿಂದ ಪುಡಿಯಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರೈಟ್, ಇದು ಸಚಿವ ಡಿ.ಕೆ. ಶಿವಕುಮಾರ್ ಅವರ ದೃಶ್ಯ ನೀವು ನೋಡ್ಬೋದು. ಈಗ ದೃಶ್ಯದಲ್ಲಿ ಕಾಣ್ತಾ ಇದ್ದಾರೆ, ಒಂದು ಕಡೆ ಸಚಿವರು ಕೂತ್ಕೊಂಡಿದ್ದಾರೆ, ಮತ್ತೊಂದು ಜೊತೆ ಅವರ ಸಹಾಯಕರು ಅವರ ಬೆಂಬಲಿಗರು ಕೂಡ ಅವರನ್ನು ಅಸಿಸ್ಟ್ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳಿಂದ ಕೆಲವೊಂದು ಮಾಹಿತಿಯನ್ನು ಅವರು ಕೇಳ್ತಾ ಇರೋ ದೃಶ್ಯಗಳನ್ನು ಕೂಡ ಅಲ್ಲಿ ನೋಡ್ಬೋದು. ಈಗ ಸಚಿವರಿಗೆ ಪ್ರಶ್ನೆ ಕೇಳೋದಕ್ಕೆ ಮಾಧ್ಯಮದವರು ಕೂಡ ಈಗ ಮುಗಿದಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿ ಕಂಡು ಬಂದಂಥ ದೃಶ್ಯ ಅಂದರೆ ಬೆಳಗಿನ ದೃಶ್ಯಗಳು ಅಥವಾ ಮಧ್ಯಾಹ್ನದ ದೃಶ್ಯಗಳು. ಸಚಿವರ ಮನೆ ಮೇಲೆ ಐಟಿ ರೇಡ್ ಆದಂಥ ಸಂದರ್ಭದಲ್ಲಿ ಅವರು ಮನೆಯಿಂದ ಹೊರಗಡೆ ಬರಬೇಕಾಗಿರುವಂಥ ಸಂದರ್ಭದಲ್ಲಿ ಈಗ ಪೊಲೀಸರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳ್ತಾ ಇದ್ರು ಸಚಿವರು. ಆಗ ಮಾಧ್ಯಮಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ನೂಕುನುಗ್ಗಲು ಉಂಟು ಮಾಡ್ತಾರೆ. ಆದರೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ಇದುವರೆಗೂ ಕೂಡ ನೀಡಿಲ್ಲ. ಇನ್ನು ಮಂಗಳೂರಿನ ಗಲಾಟೆ ಮತ್ತು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಮಂಗಳೂರು ಪ್ರತಿನಿಧಿ ಪೃಥ್ವಿರಾಜ್ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಮಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಈಗ ಬೆಂಗಳೂರಿನ ಸದಾಶಿವನಗರದಲ್ಲಿ ಪ್ರತಿಭಟನೆ ಆಯಿತು. ಸಚಿವ ಡಿ.ಕೆ. ಶಿವಕುಮಾರ್ ಮೇಲೆ ನಡೆದಿರುವಂಥ ಐಟಿ ದಾಳಿಗೆ ಆಕ್ರೋಶ ವ್ಯಕ್ತಪಡಿಸಿ ಅಲ್ಲಿ ಇದು ದಾಂಧಲೆ ಸ್ವರೂಪ ತಿರುಗಿದ್ದು ಯಾಕೆ? ಪ್ರಮೋದ್, ಏನು ಡಿ.ಕೆ. ಶಿವಕುಮಾರ್ ಮೇಲೆ ಐಟಿ ದಾಳಿ ನಡೆಸುವಂತ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಐಟಿ ಇಲಾಖೆ ಮೇಲೆ ಏನು ಆದಾಯ ತೆರಿಗೆ ಇಲಾಖೆ ಇದೆ, ಮಂಗಳೂರಿನ ಅತ್ತಾವರದಲ್ಲಿ ಈ ಒಂದು ಕಚೇರಿ ಇದೆ, ಈ ಕಚೇರಿಗೆ ಒಂದು ಮುತ್ತಿಗೆ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರು. ಮತ್ತೆ ಅಲ್ಲಿ ಆರಂಭಿಕವಾಗಿ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಹೋದ್ರು. ಅಂದ್ರೆ ಕೇಂದ್ರ ಸರ್ಕಾರದ ಪರವಾಗಿ ಇವರು ಈ ರೀತಿ ಕಾಂಗ್ರೆಸ್ ಅನ್ನ ಇಲ್ಲಿ ಗುರಿಯಾಗಿ ಇಟ್ಕೊಂಡು ಈ ರೀತಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪವನ್ನು ಹೊರಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅಂತ ಹೋದ್ರು. ಅಲ್ಲಿ ಆದಾಯ ತೆರಿಗೆ ಇಲಾಖೆ ಕಚೇರಿ ಏನಿದೆ ಆ ಕಚೇರಿಯ ಎದುರುಗಡೆ ಒಂದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಐಟಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಒಳಗಡೆ ನುಗ್ಗುವಂತಹ ವೇಳೆ ಕೈಯಲ್ಲಿ ಏನು ಕಿಟಕಿ ಗಾಜುಗಳಿದೆ ಗಾಜನ್ನ ಪುಡಿಯನ್ನ ಮಾಡಿದ್ರು. ಅದಾದ ನಂತರ ಅಲ್ಲಿ ದಾಂಧಲೆಯನ್ನ ಮಾಡಿದಂಥದ್ದು. ಅಂದ್ರೆ ಇಲ್ಲಿ ಅಕ್ಷರಶಃ ಇಲ್ಲಿ ಡಿ.ಕೆ. ಶಿವಕುಮಾರ್ ಮೇಲೆ ಅಟ್ಯಾಕ್ ಮಾಡಿದಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಎಷ್ಟು ಇವರಿಗೆ ಡಿಸ್ಟರ್ಬ್ ಆಗಿದೆ ಮತ್ತೆ ಎಷ್ಟು ಇವರು ಆಕ್ರೋಶಕ್ಕೆ ಕಾರಣರಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋಂಥದ್ದು. ಅಂದ್ರೆ ಬೆಂಗಳೂರಲ್ಲಿ ರೈಡ್ ಆದ್ರೆ ಮಂಗಳೂರಲ್ಲಿ ದಾಂಧಲೆ ನಡೆಯುತ್ತೆ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಎಷ್ಟು ಪ್ರಭಾವ ಮತ್ತೆ ಅವರ ಕಾಂಗ್ರೆಸ್ ನಲ್ಲಿ ಅವರು ಯಾವ ರೀತಿ ಈ ರೀತಿ ಎಲ್ಲ ಒಂದು ದಾಂಧಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಪ್ರಭಾವ ಎಷ್ಟಿದೆ ಅಂತಾನೆ ಇಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ ಅಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದ್ರು. ಅದಾದ ಮೇಲೆ ಅಲ್ಲಿ ಉದ್ರಿಕ್ತರನ್ನ ಚದುರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅದೇನೇ ಇದ್ರು ಈ ಒಂದು ಪರ್ಮಿಷನ್ ಪಡೆಯದೆ ಒಂದು ಇಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಮತ್ತೆ ಡಿ.ಕೆ. ಶಿವಕುಮಾರ್ ನಿವಾಸದ ಮೇಲೆ ಐಟಿ ದಾಳಿ ಆದ್ರೆ ಇಲ್ಲಿ ಮಂಗಳೂರಿನ ಆದಾಯ ತೆರಿಗೆ ಕಚೇರಿಯ ಗಾಜುಗಳು ಪುಡಿ ಆಗಿರುವಂತದ್ದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಪ್ರಮೋದ್. ಓಕೆ ಪೃಥ್ವಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ನಾವೀಗ ದೃಶ್ಯದಲ್ಲಿ ನೋಡ್ಬೋದು ಮಂಗಳೂರಿನ ಅತ್ತಾವರದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲೆ ನಡೆದಂಥ ಕಚೇರಿ ಮೇಲೆ ನಡೆದಂಥ ಐಟಿ ದಾಳಿಗೆ ವಿರೋಧವಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಪ್ರತಿಭಟನೆ ಈಗ ಉಗ್ರ ಸ್ವರೂಪಕ್ಕೆ ತಿರುಗಿ ಐಟಿ ಇಲಾಖೆ ಕಚೇರಿಯ ಗಾಜುಗಳನ್ನು ಈಗ ಪುಡಿ ಮಾಡಿದ್ದಾರೆ. ಜೊತೆಗೆ ನಾವು ದೃಶ್ಯದಲ್ಲಿ ನೋಡ್ತೀವಿ ಈಗ ಗಾಜುಗಳು ಪುಡಿಯಾಗಿರುವಂತಹ ದೃಶ್ಯ. ಇವತ್ತು ಮಧ್ಯಾಹ್ನದ ಸುಮಾರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಕಚೇರಿಗೆ ನುಗ್ಗಂಥ ಸಂದರ್ಭ ನೋಡ್ಬೋದು ದೃಶ್ಯದಲ್ಲಿ. ಈಗ ಐಟಿ ಇಲಾಖೆ ಕಚೇರಿ ಇದು ಮಂಗಳೂರಿನ ಅತ್ತಾವರದಲ್ಲಿರುವಂಥ ಕಚೇರಿಗೆ ನುಗ್ಗಿದಂಥ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಅವರನ್ನು ತಡೆಯೋ ಪ್ರಯತ್ನ ಮಾಡ್ತಾರೆ. ಆದರೆ ಸಿಬ್ಬಂದಿಗಳ ಸಂಖ್ಯೆ ತುಂಬ ಕಡಿಮೆ ಇರುವಂಥ ಹಿನ್ನೆಲೆಯಲ್ಲಿ ನೇರವಾಗಿ ಅಲ್ಲಿನ ಬಾಗಿಲಿಗೆ ತೆರಳ್ತಾ ಇದ್ದಂತೆ, ಅಂದರೆ ಕಚೇರಿಯ ಬಾಗಿಲ ಹತ್ರ ತೆರಳ್ತಾ ಇದ್ದಂತೆ
ಪ್ರತಿಭಟನೆ ಸ್ವಲ್ಪ ತೀವ್ರತರವಾದಂಥ ರೂಪವನ್ನು ಪಡ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ಆಗುತ್ತೆ. ಕಲ್ಲು ತೂರಾಟ ಆದ ಬಳಿಕ ಅಲ್ಲಿ ಇರುವಂಥ ಗ್ಲಾಸ್ಗಳನ್ನು ಪುಡಿ ಮಾಡಲಾಗುತ್ತೆ. ನಾವು ದೃಶ್ಯದಲ್ಲಿ ನೋಡ್ಬೋದು, ಕೈಯಲ್ಲೇ ಹೊಡೆದೀಗ ದೃಶ್ಯದಲ್ಲಿ ನೋಡ್ಬೋದು, ಕೈಯಲ್ಲಿ ಹೊಡೆಯೋ ಮೂಲಕ ಇದಕ್ಕೆ ಗ್ಲಾಸನ್ನು ಒಡೆದು ತಮ್ಮ ಆಕ್ರೋಶವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ.